ಯಾವುದೇ ಬಾಲಿವುಡ್ ಸ್ಯಾಂಡಲ್ವುಡ್ ಸಿನಿಮಾ ಆಗಲಿ ಸಿನಿಮಾ ಹಿಟ್ ಆಗಿದೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗೋದು ಆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಎಲ್ಲರ ಕಣ್ಣು ಸೆಳೀತಾ ಇರೋದು ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ. ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಸಾಕಷ್ಟು ಜನರು ಸಾಕಷ್ಟು ಯೂಟ್ಯೂಬ್ ರಿವ್ಯೂವರ್ಗಳು ಈ ಸಿನಿಮಾ 1,000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಈ ದಾಖಲೆಯನ್ನ ಕನ್ನಡದ ಒಂದೇ ಸಿನಿಮಾ ಮಾಡಿದೆ, ಅದು ನಮ್ಮ KGF ಚಾಪ್ಟರ್ 2. ಬನ್ನಿ ಆಗಿದ್ರೆ ಈ ಸಿನಿಮಾ ಆ ರೆಕಾರ್ಡ್ ನ ಬ್ರೇಕ್ ಮಾಡುತ್ತಾ ಇಲ್ವಾ, ರಿಲೀಸ್ ಆದ ಮೊದಲ 3 ದಿನದ ಕಲೆಕ್ಷನ್ ಎಷ್ಟು, ಯಾಕೆ ಈ ಸಿನಿಮಾ ಕೆಲವು ಕಡೆ ನೆಗೆಟಿವ್ ರಿವ್ಯೂ ನ ಪಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕನ್ನಡ ಟಾಪಿಕ್. ಏನಿದು ಕನ್ನಡ ಟಾಪಿಕ್ ಅಂತ ಹೇಳ್ತಿದ್ರಾ? ಜಿಮ್ನಾಸ್ಟಿಕ್ ಚಾನಲ್ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದೆ, ಕನ್ನಡ ಟಾಪಿಕ್ ಅಂತ. ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಟ್ರೋ ಅದೇ ರೀತಿ ಅದಕ್ಕಿಂತ ಜಾಸ್ತಿ ಇನ್ನೂ ಪ್ರೋತ್ಸಾಹ ಕೊಡಬೇಕು. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಇನ್ನೂ ಸ್ವಲ್ಪ ರೀಚ್ ಆಗುತ್ತೆ. ಕಾಂತಾರ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಟಿಕೆಟ್ ಬುಕಿಂಗ್ಸ್ ನ ನೋಡೋದಾದ್ರೆ ಬುಕ್ ಮೈ ಶೋ ಆಪ್ ನಲ್ಲಿ 10,28,000 24 ಗಂಟೆಗಳಲ್ಲಿ ಸೇಲ್ ಆಗಿತ್ತು. ಇದು ಕನ್ನಡದ ಮೊದಲ ಸಿನಿಮಾ, ಅತಿ ಹೆಚ್ಚು ಟಿಕೆಟ್ ಸೇಲ್ ಆದ ಮೂವಿ ಆಗಿದೆ. ಇನ್ನ ಕಲೆಕ್ಷನ್ ವಿಚಾರದ ಬಗ್ಗೆ ನೋಡೋದಾದ್ರೆ ರಿಲೀಸ್ ಆದ ಮೊದಲ ದಿನವೇ ಟೋಟಲ್ ಆಗಿ 90 ಕೋಟಿ ಕಲೆಕ್ಷನ್ ಮಾಡಿದೆ. ರಿಲೀಸ್ ಆದ ಮೊದಲ ದಿನವೇ ಒಂದು ಬಿಗ್ ಓಪನಿಂಗ್ ಡೇ ಕಲೆಕ್ಷನ್ ಮಾಡ್ಕೊಂಡ ಈ ಸಿನಿಮಾ ಸಾಕಷ್ಟು ಬಾಲಿವುಡ್ ಹಿಟ್ ಮೂವಿಗಳನ್ನ ಹಿಂದಿಕ್ಕಿ ಮುಂದೆ ಸಾಗಿದೆ ಅಂತ ಹೇಳ್ಬೋದು. ಲೈಕ್ ಚಾವ್ ಆಗಿರ್ಬೋದು, ಸಯ್ಯಾರ, ವಾರ್ 2 ಈ ರೀತಿಯ ಮೂವಿಗಳನ್ನ ಹಿಂದಿಕ್ಕಿ ಮೊದಲ ದಿನ ಕಲೆಕ್ಷನ್ ವಿಚಾರದಲ್ಲಿ ಒಳ್ಳೆ ರೆಕಾರ್ಡ್ ಮಾಡಿದೆ. ಓವರ್ಸೀಸ್ ನಲ್ಲೂ ಸಹ ಒಳ್ಳೆ ಕಲೆಕ್ಷನ್ ಮಾಡುತ್ತಾ ಡಿವೈನ್ ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನ ಎರಡನೇ ದಿನದ ಕಲೆಕ್ಷನ್ ನೋಡೋದಾದ್ರೆ 61 ಕೋಟಿ ಗಳಿಸಿ ಸಿನಿಮಾ ಟೋಟಲ್ ಆಗಿ ರಿಲೀಸ್ ಆದ 2 ದಿನಕ್ಕೆ 151 ಕೋಟಿ ಕಲೆಕ್ಷನ್ ಮಾಡ್ತಾ ಮುನ್ನುಗ್ತಾ ಇದೆ. ಇದು ರಿಲೀಸ್ ಆದ ಗುರುವಾರ ಮತ್ತೆ ಶುಕ್ರವಾರದ ಕಲೆಕ್ಷನ್ ಆಗಿರುತ್ತೆ. ಇನ್ನ ಫೆಸ್ಟಿವಲ್ ವೀಕೆಂಡ್ ಇರೋದ್ರಿಂದ ಸಾಟರ್ಡೆ ಮತ್ತೆ ಸಂಡೇ ಒಳ್ಳೆ ಕಲೆಕ್ಷನ್ ಮಾಡುವ ಭರವಸೆ ಇದೆ. ಡೆಫಿನೆಟ್ಲಿ ದಿನ 4 ಅಂದ್ರೆ ಸಾಟರ್ಡೆ ಸಂಡೇ ಸೇರ್ಕೊಂಡು ಕಲೆಕ್ಷನ್ ನೋಡೋದಾದ್ರೆ 300 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿ ಒಂದು ಕಲೆಕ್ಷನ್ ಕ್ಲಬ್ ನ ಸೇರ್ಕೊಳ್ಳುವ ಭರವಸೆ ಇದೆ. ಕಾಂತಾರ ಪಾರ್ಟ್ 1 ಸಿನಿಮಾ 15 ರಿಂದ 16 ಕೋಟಿ ಬಜೆಟ್ ಅಲ್ಲಿ ಮೂಡ್ ಬಂದಿತ್ತು. ಅದು ತನ್ನ ಮೊದಲ ದಿನವೇ 2 ಕೋಟಿ ಅಷ್ಟೇ ಗಳಿಸಿಕೊಂಡಿತ್ತು. ರೆಸ್ಪಾನ್ಸ್ ಇಂದ ಸಿನಿಮಾ ಬೇರೆ ಭಾಷೆಗೆ ಡಬ್ ಆಗಿ ಡಿವೈನ್ ಬ್ಲಾಕ್ ಬಸ್ಟರ್ ಆಗಿದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ. ರಿಷಬ್ ಶೆಟ್ಟಿ ಅವರು ತಮ್ಮ ಕ್ರಿಯೇಟಿವಿಟಿಯಿಂದ ಆ ಸಿನಿಮಾದ ಪ್ರೀಕ್ವೆಲ್ ನ ಮಾಡಿ ಒಳ್ಳೆಯ ಸ್ಟಾರ್ ಕ್ಯಾಸ್ಟ್ ನ ಹುಡುಕಿ ಎಫರ್ಟ್ ಹಾಕಿ ಸಿನಿಮಾನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೆಟ್ ಆಫ್ ಫ್ಯಾನ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾ ಸಹ ಥಿಯೇಟರ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ನ ಪಡ್ಕೊಳ್ತಾ ಇದೆ. ರಿವ್ಯೂ ಅಲ್ಲಿ ಸಹ ಸಾಕಷ್ಟು ಯೂಟ್ಯೂಬರ್ ಗಳು ಫಸ್ಟ್ ಹಾಫ್ ಕಾಮಿಡಿ ಪ್ರೆಸೆನ್ಸ್ ನ ಜೊತೆಗೆ ಗುಡ್ ಫೈಟಿಂಗ್ ಸೀಕ್ವೆನ್ಸ್ ನ ಇಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಬ್ಸಲ್ಯೂಟ್ಲಿ ಗೂಸ್ ಬಂಪ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲಿ ಈ ರೀತಿಯ ಸಿನಿಮಾಗಳು ಬಂದಿಲ್ಲ. ಒಂದು ಫ್ರೆಶ್ ರೀಜನಲ್ ಕಲ್ಚರಲ್ ಮೂವಿ ಬೇಕಾಗಿತ್ತು ಇಂಡಸ್ಟ್ರಿಗೆ, ಅದು ಕಾಂತಾರ ಸಿನಿಮಾ ಡೆಲಿವರ್ ಮಾಡಿದೆ ಅಂತಾನೆ ಹೇಳ್ಬೋದು. ಕಾಂತಾರ ಸಿನಿಮಾದ ಬಜೆಟ್ ನಿಮ್ಗೆ ಗೊತ್ತಿರೋ ಹಾಗೆ 125 ಕೋಟಿ. ಅದನ್ನ ಕೇವಲ 2 ದಿನಗಳಲ್ಲೇ ರಿಕವರ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನ ಓವರ್ಸೀಸ್ ಅಲ್ಲಿ 2 ದಿನಗಳಲ್ಲಿ 0.5 ಮಿಲಿಯನ್ ಕಲೆಕ್ಷನ್ ಮಾಡಿದೆ. ಇದು ಸಹ ಸೌತ್ ಇಂಡಿಯನ್ ಫಿಲಂ ಗೆ ಒಂದು ಒಳ್ಳೆ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಇನ್ನ ರಿವ್ಯೂನ ವಿಚಾರಕ್ಕೆ ಬಂದ್ರೆ ಪ್ರತಿಯೊಬ್ರು ಸಹ ಈ ಸಿನಿಮಾದ ಬಗ್ಗೆ ಒಳ್ಳೆಯ ರಿವ್ಯೂನ ಕೊಡ್ತಾ ಇದ್ದಾರೆ. ಥಿಯೇಟರ್ ಅಲ್ಲಿ ದೈವ ದರ್ಶನ ಮಾಡ್ಕೊಂಡು ಬಂದಿದೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಸಿನಿಮಾನ ಹೋಗಿ ನೋಡಿ ಅಂತಾನೆ ಹೇಳ್ತಾ ಇದ್ದಾರೆ. ಅಷ್ಟು ನ್ಯಾಚುರಲ್ ಆಗಿ ತಮ್ಮ ಎಫರ್ಟ್ ನ ಹಾಕಿ ಎಸ್ಪೆಷಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ರಿಷಬ್ ಅವರು ಮಾಡಿದ್ದಾರೆ. ಅದು ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇದೆ. ಬಟ್ ಕೆಲವೊಂದಿಷ್ಟು ರಿವ್ಯೂಗಳು ಎಸ್ಪೆಷಲಿ ತೆಲುಗು ರಿವ್ಯೂವರ್ಗಳು ಈ ಸಿನಿಮಾವನ್ನ ನೆಗೆಟಿವ್ ಶೇಡ್ ನಲ್ಲಿ ರಿವ್ಯೂ ಮಾಡ್ತಾ ಇದ್ದಾರೆ. ನಾನು ಕೆಲವೊಂದಿಷ್ಟು ರಿವ್ಯೂಗಳನ್ನ ನೋಡ್ತಾ ಇದ್ದೆ. ಹಿಂದಿನಲ್ಲಿ ಪ್ರತಿಯೊಬ್ಬರು ಸಹ ಈ ಸಿನಿಮಾಕ್ಕೆ ಪಾಸಿಟಿವ್ ರಿವ್ಯೂನ ಕೊಡ್ತಾ ಇದ್ದಾರೆ. ಸಿನಿಮಾ ಮೈಂಡ್ ಬ್ಲೋಯಿಂಗ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ತೆಲುಗು ರಿವ್ಯೂವರ್ಗಳು ಈ ಸಿನಿಮಾನ ಬೇಕು ಅಂತಾನೆ ಸಿನಿಮಾ ಬೋರಿಂಗ್ ಆಗಿದೆ, ಸೆಕೆಂಡ್ ಹಾಫ್ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣಗಳು ಹೇಳೋದಾದ್ರೆ, ಒಂದು ತೆಲುಗು ಸ್ಟೇಟ್ ನಲ್ಲಿ ಇವಾಗಾಗ್ಲೇ ಓಜಿ ಸಿನಿಮಾ ರಿಲೀಸ್ ಆಗಿದೆ. ಆ ಕಾರಣದಿಂದ ಇನ್ನೊಂದೇನಪ್ಪಾ ಅಂದ್ರೆ ಕಾಂತಾರ ತೆಲುಗು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ರಿಷಬ್ ಅವರು ತೆಲುಗು ಮಾತನಾಡಿಲ್ಲ ಅಂತ. ಇದೇ ಕಾರಣದಿಂದ ಸಿನಿಮಾವನ್ನು ನೆಗೆಟಿವ್ ರಿವ್ಯೂನ ಮಾಡ್ತಾ ಇದ್ದಾರೆ. ಹಾನೆಸ್ಟ್ಲಿ ಒಬ್ಬ ಟ್ರೂ ರಿವ್ಯೂವರ್ ಆದ್ರೆ, ಸಿನಿಮಾ ಬಗ್ಗೆ ಗೌರವ ಇದ್ರೆ ಈ ರೀತಿ ಕೆಲಸಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಸಿನಿಮಾ ಆ ರೀತಿ ಚೆನ್ನಾಗಿನೇ ಇದ್ರು ಸಹ ಈ ರೀತಿ ಬೇಕು ಅಂತಾನೆ ಅಪಪ್ರಚಾರ ಮಾಡ್ತಾ ಇರೋದು ಸರಿ ಅಂತ ಇಲ್ಲ. ಅದು ಏನೇ ಆಗ್ಲಿ, ಎಷ್ಟೇ ನೆಗೆಟಿವ್ ರಿವ್ಯೂನ ಕೊಡ್ಲಿ, ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ರೀಚ್ ಆಗುತ್ತೆ, ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತೀನಿ. ಯಾವುದೇ ನೆಗೆಟಿವಿಟಿಗೆ ಕಿವಿ ಕೊಡದೆ ನಮ್ಮ ಹೆಮ್ಮೆಯ ಕಾಂತಾರ ಸಿನಿಮಾವನ್ನು ನೋಡಿ ಬೆಳೆಸೋಣ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ